ಹೆಲೋ ಮೈ ಡಿಯರ್ ಫ್ಯಾಮಿಲಿ, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೇನೆ. ಸೊ ಇದು ಬಂದುಬಿಟ್ಟು ಜರ್ನಿ ಬ್ಲಾಗ್, ಅಂದರೆ ಇದರಲ್ಲಿ ಜರ್ನಿ ಪ್ಲಸ್ ವೆಡ್ಡಿಂಗ್ ಯಾವುದಕ್ಕೋಸ್ಕರ ನಾವು ಸೊಲ್ಲಾಪುರಿಗೆ ಹೋಗಿದ್ವಲ್ಲ ಅದ್ರದ್ದು ಟೋಟಲ್ ವ್ಲಾಗ್ ಒಂದೇ ವ್ಲಾಗಲ್ಲಿ ಹಾಕಿದ್ದೇನೆ ನಾನು. ಸೊ ಇದು ಬಂದುಬಿಟ್ಟು ನಾವು ಸೂರತ್ತಿಂದ ಸೊಲ್ಲಾಪುರಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ನಾನು ನಮ್ಮತ್ತೆ, ನಮ್ಮ ಮಾವ ಅನುಪರಿ, ನಾವು 4 ಜನ ಟ್ರಾವೆಲ್ ಮಾಡ್ತಾಯಿದ್ವಿ. ಏನಕ್ಕಂದರೆ ಇದು ಬಂದುಬಿಟ್ಟು ನಮ್ಮ ಅತ್ತೆ ಸೈಡ್ ಅವರು, ಅಂದರೆ ಇದು ನನ್ನ ಇನ್ಲಾ ಸೈಡ್ ಕಡೆಯಿಂದ ವೆಡ್ಡಿಂಗ್ ಇತ್ತು. ಸೊ ಕ್ಲೋಸ್ ವೆಡ್ಡಿಂಗ್ ಅಂದ್ಕೊಳ್ಳಿ. ಸೊ ಆ ವೆಡ್ಡಿಂಗ್ ಇತ್ತಂತ ಕೇಳಿ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ, ನಾವು 4 ಜನ. ಸೊ ಜರ್ನಿ ಮತ್ತು ವೆಡ್ಡಿಂಗ್ ಬ್ಲಾಗ್ ನಾನೇ ಅದು ಸಪ್ರೇಟ್ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಜರ್ನಿ ಬಂದುಬಿಟ್ಟು ಒಂದೇ ಬ್ಲಾಗಲ್ಲಿ ಇಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಸಹ ನಾನು ನೇಚರ್ ಗ್ಲಿಮ್ಸ್ ಸ್ವಲ್ಪ ತೋರಿಸಿದ್ದೆ, ಯಾಕಂದರೆ ವೆಡ್ಡಿಂಗ್ ವೀಡಿಯೋಸ್ ಸಹ ಜಾಸ್ತಿ ಇದ್ವು. ಇಲ್ಲಿ ಬಂದುಬಿಟ್ಟು ನಾನು ಬ್ರೈಡಿಂದು ಫೇಸ್ ಮಾಕ್ ಮಾಡಿದ್ದೇನೆ, ಯಾಕಂದರೆ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಕಾರಣದಿಂದ. ಸೊ ಅದಕ್ಕಾಗಿ ಮಾಫ್ ಮಾಡಬೇಕಾಯ್ತು. ಬೇರೆ ಎಲ್ಲರೂ ಸಹ ಓಕೆ ಇದ್ದರು. ಸೊ ಅದಕ್ಕಾಗಿ ಪ್ಲೀಸ್ ಡೋಂಟ್ ಮೈಂಡ್, ಫಸ್ಟೇ ಡಿಸ್ಕ್ಲೇಮರ್ ಕೊಡ್ತಾಯಿದ್ದೀನಿ ನಾನಿಲ್ಲಿ ಮಾಫ್ ಮಾಡಿದ್ದೇನಂತ. ಸೊ ಇದು ಬಂದುಬಿಟ್ಟು ವೆಡ್ಡಿಂಗ್. ದಿಸ್ ವಾಸ್ ಅ ಬ್ಯೂಟಿಫುಲ್ ವೆಡ್ಡಿಂಗ್. ಸೊ ಇಲ್ಲಿ ಲಿಮಿಟೆಡ್ ಪೀಪಲಿಂದನೇ ಇತ್ತು ವೆಡ್ಡಿಂಗ್ ಬಂದುಬಿಟ್ಟು, ಬಟ್ ತುಂಬಾ ಚೆನ್ನಾಗಾಯಿತು ಹ್ಯಾಪಿನೆಸ್ಸಿಂದ. ಈ ವ್ಲಾಗಲ್ಲಿ ಬಂದುಬಿಟ್ಟು ಟೋಟಲ್ ಹಲ್ದಿ, ಸಂಗೀತ್, ಎಂಗೇಜ್ಮೆಂಟ್ ಆಗಲಿ, ವೆಡ್ಡಿಂಗ್ ಆಗಲಿ, ಎಲ್ಲಿ ಪ್ರತಿಯೊಂದು, ಅಂದರೆ ನಾನು ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ, ಯಾಕಂದರೆ ಈವನ್ ಐ ವಾಂಟೆಡ್ ಟು ಎಂಜಾಯ್ ಅ ವೆಡ್ಡಿಂಗ್. ಯಾಕಂದರೆ ಪ್ರತಿ ಸಲ ಫೋನ್ ತೆಗೆದು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ ವಾಸ್ ಇನ್ಲಾ ಸೈಡ್ ಫ್ಯಾಮಿಲಿ ಅಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಲಿಮಿಟೆಡ್ ಆಗಿ ರೆಕಾರ್ಡ್ ಮಾಡಿದ್ದೆ ನಾನು, ಅಂದರೆ ಮೇನ್ ಒಕೇಶನ್ ಏನಿತ್ತಲ್ಲ ಅಷ್ಟೇ ರೆಕಾರ್ಡ್ ಮಾಡಿದ್ದೆ. ಅದು ಈಗ ಬ್ಯಾಕ್ ನೋಡಿದ್ದಾದರೆ ನೀವು, ಅದು ಮನೆಯಲ್ಲಿ ಮಾಡಿದ್ದು ಹಲ್ದಿ ಬೆಳಗ್ಗೆ, ಅಂದರೆ ಈ ಮುಹೂರ್ತದಲ್ಲಿ ಮಾಡಬೇಕಂತಿರುತ್ತಲ್ಲ, ಅದು ಜಸ್ಟ್ ಸಾಂಪ್ರದಾಯ ಕಡೆಯಿಂದ ಮಾಡಿದ್ದು. ಮೇನ್ ಹಲ್ದಿ ಬಂದುಬಿಟ್ಟು ಅವತ್ತಿನ ದಿವಸ ನೈಟ್ ಇತ್ತು. ಸೊ ಇಲ್ಲಿ ನಮ್ಮ ಅತ್ತೆ ಪರಿ ಮತ್ತು ನಮ್ಮ ಮಾವ ಅವರು ಹಲ್ದಿ ಹಚ್ಚಿದ್ರೆ ನಾನು ವೀಡಿಯೋ ತೊಗೋತಾ ಇದ್ದೆ, ಯಾಕಂದರೆ ಅಟ್ಲೀಸ್ಟ್ ಇದಾದರೂ ಮೆಮೊರಿ ಇರುತ್ತಲ್ವಾ, ಮುಂದೆ ಹೋದರೆ ಇದೇ ನೆನಪಾಗುತ್ತೆ ಅಂತ ಕೇಳಿ ಸ್ವಲ್ಪ ರೆಕಾರ್ಡ್ ಮಾಡಿದ್ದೆ ವೀಡಿಯೋ. ನಾನು ಸಹ ತುಂಬಾ ಎಂಜಾಯ್ ಮಾಡಿದ್ಲು ಈ ವೆಡ್ಡಿಂಗ್ ಏನಿತ್ತಲ್ವ. ಇಷ್ಟು ಸಹ ಕ್ರ್ಯಾಂಕೇ ಆಗಲಿಲ್ಲ. ಹೌದು, ಸ್ವಲ್ಪ ಕಡೆ ಶಿ ವಾಸ್ ನಾಟ್ ವೆಲ್, ಬಟ್ ಪೀಸ್ಫುಲಿ ಆಗಿ ಹೊಂಟೋಯ್ತು ಈ ವೆಡ್ಡಿಂಗ್ ಏನಿತ್ತಲ್ಲ. ತುಂಬ ಏನು ತೊಂದರೆ ಇಲ್ದಂಗೆ ಚೆನ್ನಾಗಾಯಿತು ವೆಡ್ಡಿಂಗ್ ಎಲ್ಲ. ಸೊ ಇದು ಬಂದುಬಿಟ್ಟು ಸೊಲ್ಲಾಪುರಲ್ಲಿ ಆಗಿತ್ತು ವೆಡ್ಡಿಂಗ್. ಸೊ ದಿಸ್ ವಾಸ್ ಹಲ್ದಿ ನೈಟ್ ಸೆರೆಮನಿ ಇತ್ತು. ನಂತರ ಅವರು ಏನು ನಮ್ಮ ರಿಚುವಲ್ಸ್ ಇರ್ತಾವಲ್ಲ ಎಲ್ಲ ನಿಧಾನವಾಗಿ ಮುಗಿದ್ವು. ರಾತ್ರಿ ಮಲಗೋಕ್ಕೆ 1-2 ಆಗಿರಬೇಕು, ಯಾಕಂದರೆ ಇವ್ರು ಬ್ರೈಡ್ ಸ್ಕಾಟ್ಸ್ ಎಲ್ಲರೂ ಸಂಗೀತ ಪರ್ಫಾಮೆನ್ಸ್ ಮಾಡ್ತಾಯಿದ್ರಲ್ವ. ಸೊ ಅವ್ರವ್ರು ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಂದರೆ ಈ ಪರಿ ನೋಡ್ಬೋದು, ಫುಲ್ ಸಾಂಗ್ಸ್ ಎಲ್ಲ ಇದ್ದರೆ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಅವಳಿಗೆ ಸಾಂಗ್ಸ್ ಇದ್ದರೆ ಸಾಕು, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕುಣಿತಾಳೆ. ನೋಡ್ಬೋದು, ಅವಳಿಗೆ ತುಂಬ ಇಷ್ಟ ಡ್ಯಾನ್ಸ್ ಮಾಡೋದಾಗಲಿ. ಆ್ಯಂಡ್ ಈವನ್ ಪೀಪಲ್ ಅರೌಂಡ್ ಅಸ್ ವರ್ ಆಲ್ಸೋ ಎಂಜಾಯಿಂಗ್. ನೋಡ್ಬೋದು ಎಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ. ನಮ್ಮ ಮಾವ ಆಗಲಿ, ನಮ್ಮ ಅತ್ತೆಯವ್ರು ನನ್ನ ಕಡೆನೇ ಇದ್ದರು. ನಾನು ಈಗಲೇ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೆ. ನೋಡ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ವೆಡ್ಡಿಂಗ್ ಅಂದ್ರೇ ಅಲ್ವಾ, ಪ್ರತಿಯೊಬ್ಬರು ಬಂದು ಮೀಟ್ ಆಗ್ತಾರೆ, ದೂರದಿಂದ ಬಂದು ಮೀಟ್ ಆಗ್ತಾರೆ, ಒಂದು ಕೂಡಿ ಇರ್ತಾರೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ನೋಡಿದ ಕೂಡಲೇ. ಈ ಬೇಬಿ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಯೆಲ್ಲೋ ಕಲರ್ ಡ್ರೆಸ್ಸು, ಅವರೊಂದು ಮರಾಠಿ ಸಾಂಗ್ ಮೇಲೆ ಮಾಡಿದರು. ಅವಳದು ಎಕ್ಸ್ಪ್ರೆಷನ್ ಆದರೆ ಕೇಳಬಾರ್ದಿತ್ತು. ಮುಂದೆಯಿಂದ ಕಾಣ್ತಿಲ್ಲ ನಿಮಗೆ, ಯಾಕಂದರೆ ಸ್ವಲ್ಪ ದೂರದಿಂದ ಫೋನ್ ತೆಗಿತಾ ಇದ್ದೆ, ಯಾಕೆ ಡಿಸ್ಟರ್ಬ್ ಮಾಡಬೇಕು ಅವರಿಗೆ ಅಂತ. ಬಟ್ ಶಿ ವಾಸ್ ಡ್ಯಾನ್ಸಿಂಗ್ ಸೋ ವೆಲ್. ಅವಳ ಎಕ್ಸ್ಪ್ರೆಷನ್ಸ್ ಮಾತ್ರ ತುಂಬಾ ಕ್ಯೂಟಾಗಿದ್ವು. ಅವಳಲ್ಲಿ ರೌಂಡ್ ಆಗ್ತಿದ್ರೆ ನನ್ನ ಪರಿಸ ನೋಡಿ ಅವಳು ಸುತ್ತ ತಿರುಗ್ತಾಳೆ. ಅವಳು ಕ್ಯಾಚಪ್ ಮಾಡ್ತಾಳೆ ತುಂಬ ಬೇಗ, ಯಾಕಂದರೆ ಅವ್ರು ಹೆಂಗೆ ಮಾಡ್ತಿದ್ದಾರೆ ಅಂತ ಕೇಳಿ ನಾನು ಮಾಡೋಣ ಅಂತ ತುಂಬಾ ಬೇಗ ಕ್ಯಾಚಪ್ ಮಾಡ್ತಿದ್ದಾಳೆ. ಸೊ ಅವತ್ತು ಹಲ್ದಿ ಆಗಿದ್ದು ನೆಕ್ಸ್ಟ್ ಡೇ ಬಂದುಬಿಟ್ಟು ಮೆಹಂದಿ ಇತ್ತು. ಸೊ ಮೆಹಂದಿ ಅವರಿಗೆ ಬ್ರೈಡ್ ಅವರೇ ಕಳ್ಸಿದ್ರು. ನಾವೆಲ್ಲ ಮೆಹಂದಿ ಹಾಕ್ಸ್ಕೊತಾ ಇದ್ವಿ. ಸೊ ಇಟ್ ವಾಸ್ ನೈಟ್ ಮೆಹಂದಿ ಹಾಕ್ಸ್ಕೊತಾ ಇದ್ವಿ. ಆ ನಂತರ ನೆಕ್ಸ್ಟ್ ಡೇ ನೈಟ್ ಬಂದುಬಿಟ್ಟು ಸಂಗೀತ್ ಇತ್ತು. ಅಂದರೆ ಇಟ್ ವಾಸ್ ಸಂಗೀತ್ ಆ್ಯಂಡ್ ಅ ರಿಂಗ್ ಸೆರೆಮನಿ. ಎಂಗೇಜ್ಮೆಂಟ್ಸ್ ಅದರಲ್ಲೇ ಮಾಡಿದರು. ಇಲ್ಲಿ ಯಾವುದು ಸಹ ಬ್ರೈಡ್ ಮತ್ತು ಗ್ರೂಮ್ ಫೋಟೋ ತೋರಿಸ್ತಾ ಇಲ್ಲ ನಿಮಗೆ. ಐ ಹೋಪ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ.
ಸೊ ಇಲ್ಲಿ ಬಂದುಬಿಟ್ಟು ರಿಂಗ್ ಸೆರೆಮನಿ ಆಗ್ತಾಯಿತ್ತು. ಈಗ ನಮ್ಮ ಕಡೆ ಹೆಂಗಂದರೆ ರಿಂಗ್ ಸೆರೆಮನಿ ಅಂತಂದರೆ ಸ್ಟೇಜ್ ಎಲ್ಲ ತುಂಬೋಗ್ತಾಯಿತ್ತು. ಆ ಕಡೆ 10-20 ಜನ, ಈ ಕಡೆ 10-20 ಜನ. ಬಟ್ ಇದು ನೋಡಿದ್ರೆ ಎಷ್ಟು ಕ್ಯೂಟಾಗಿ ಅನಿಸುತ್ತು. ಇದು ಮೂಮೆಂಟ್ ಬಂದುಬಿಟ್ಟು ಅವರಿಬ್ಬರೇ ನಿಂತು ಒಬ್ರಿಗೊಬ್ರು, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೈಟ್. ನಮ್ಮ ಕಡೆ ಆದರೆ ಹೇಗಿರುತ್ತೆ, ನಮ್ಮ ಇಂಡಿಯನ್ ರಿಚುವಲ್ಸ್, ಇದು ತುಂಬಾ ಚೆನ್ನಾಗಿ ಅನಿಸಿತ್ತು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಬ್ರೈಡ್ ಸ್ಕ್ವಾಡ್ಸಿಂದ ಡ್ಯಾನ್ಸ್ ಪರ್ಫಾಮೆನ್ಸಸ್ ಇದ್ವು ಎಲ್ಲ. ಅವ್ರ ಪೇರೆಂಟ್ಸ್ ಹಾಡಿದರು. ಇದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇಲ್ಲ. ಸೊ ಬಟ್ ಐ ಹೋಪ್ ನೀವು ಅರ್ಥ ಮಾಡ್ಕೋತಾ ಇದ್ದೀರಿ ಅನ್ಕೋತಾ ಇದ್ದೀನಿ. ಗ್ರೂಮ್ ಸೈಡ್ ಸಹ ಡ್ಯಾನ್ಸಸ್ ಪರ್ಫಾಮೆನ್ಸಸ್ ಇದ್ವು. ಅವ್ರು ಸಹ ತುಂಬಾ ಚೆನ್ನಾಗಿ ಮಾಡಿ, ಯಾಕಂದರೆ ಲಿಮಿಟೆಡ್ ಟೈಮಲ್ಲಿ ಇಷ್ಟು ಒಳ್ಳೆ ಪರ್ಫಾಮೆನ್ಸ್ ಕೊಡೋದು ಇಟ್ಸ್ ಗ್ರೇಟ್. ಸೊ ಆದ ನಂತರ ಫಾಲೋಡ್ ಬೈ ಫುಡ್, ಓಕೆನಾ. ನೈಟ್ ಡಿನ್ನರ್ ಇತ್ತು. ಸೊ ಇಟ್ ವಾಸ್ ಅ ಪೀಸ್ಫುಲ್ ಆ್ಯಂಡ್ ವೆರಿ ಟೇಸ್ಟಿ ಡಿನ್ನರ್. ಯಾರು ತಿಂದಿದ್ರಲ್ಲ ಅವರಿಗೆ ಅರ್ಥ ಆಗುತ್ತೆ ಹೇಗಿರುತ್ತೆ ಡಿನ್ನರ್ ಅಂದ್ಕೇಳಿ. ಯಾಕಂದರೆ ಬ್ರೌನಿ ಇತ್ತು, ಪೇಸ್ಟ್ರೀಸ್ ಇದ್ವು, ತುಂಬಾ ಚೆನ್ನಾಗಿತ್ತು ಅವತ್ತಿನ ಡಿನ್ನರ್. ಇಟ್ ವಾಸ್ ಅ ಮಾರ್ವಾಡಿ ಟೈಪ್ ಡಿನ್ನರ್ ಅನ್ಕೋಬೇಕು. ಸೊ ಇಟ್ ವಾಸ್ ಮಾರ್ವಾಡಿನೂ ಏನೋ ಗೊತ್ತಾಗ್ತಾ ಇಲ್ಲ, ಬಟ್ ಇಟ್ ವಾಸ್ ಗುಡ್. ಸೊ ಇವ್ರು ಬಂದುಬಿಟ್ಟು ನಮ್ಮ ಬೆಂಗಳೂರಲ್ಲಿ ಇರ್ತಾರೆ. ಸೊ ಇದು ಬಂದುಬಿಟ್ಟು ಗ್ರೂಮ್ ಸೈಡ್ ಅವ್ರದ್ದು ಬೆಳಗ್ಗೆ ಹಲ್ದಿ ಇತ್ತು. ಅಂದರೆ ವೆಡ್ಡಿಂಗ್ ಇರುತ್ತೆ ನೈಟ್, ಅಂದರೆ ಅವತ್ತಿನ ಬೆಳಗ್ಗೆನೇ ಇದು ಇತ್ತು ಹಲ್ದಿ ಅವ್ರ ಕಡೆಯಿಂದ. ಸೊ ಇದು ಬಂದುಬಿಟ್ಟು ಮೇನ್ ಆ್ಯಕ್ಚುಯಲ್ ವೆಡ್ಡಿಂಗ್ ಡೇ. ಇಲ್ಲಿ ಬಂದುಬಿಟ್ಟು ಬಾರಾತ್ ಬರ್ತಾ ಇದೆ, ಅಂದರೆ ಹೋಟೆಲಲ್ಲೇ ಸ್ಟೇ ಇತ್ತು ಎಲ್ಲರದು ಅವ್ರದ್ದು. ಬಟ್ ಬಾರಾತ್ ಅನ್ನೋದು ಬರುತ್ತಲ್ವ, ಅವ್ರ ರಿಚುವಲ್ಸ್ ಬೇರೆ ಇರುತ್ತಲ್ವ. ಸೊ ಅದಕ್ಕೆ ಬಾರಾತ್ ಬರ್ತೈತೆ ಅಂದ್ಕೇಳಿ ಬ್ಯಾಂಡ್ ಎಲ್ಲ ಫುಲ್ ಜೋರಾಗಿದ್ದರೆ ಇದರಲ್ಲಿ ವಾಯ್ಸ್ ಹಾಕಲಿಕ್ಕಿಲ್ಲ ನನಗೆ, ಯಾಕಂದರೆ ಹಿಂದ್ಗಡೆ ಸಾಂಗ್ಸ್ ಪ್ಲೇ ಆಗ್ತಿದ್ವು, ಮತ್ತು ಕಾಪಿರೈಟ್ ಬೇಡ ನಮಗೆ. ಸೊ ಅದಕ್ಕಾಗಿ ಇಲ್ಲಿ ಪರಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಅದು ಗ್ರೂಮ್ ಸೈಡ್ ಇರೋ ಅಜ್ಜಿ ಬಂದುಬಿಟ್ಟು ಅವ್ರ ಸರ ಪರಿ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ರು, ಇಲ್ಲಿ ಕಾಣ್ಬೋದು ನಿಮಗೆ. ಸೊ ದಟ್ ವಾಸ್ ಬರಾತ್ ಆ್ಯಂಡ್ ಇಟ್ಸ್ ಟೈಮ್ ಫಾರ್ ವೆಡ್ಡಿಂಗ್, ವೆರಿ ಎಮೋಷ್ನಲ್ ಮೂಮೆಂಟ್. ಸೊ ದಿಸ್ ವಾಸ್ ಇಟ್. ಆ್ಯಂಡ್ ಆದ ನಂತರ ಫಾಲೋಡ್ ಬೈ ಆಫ್ಟರ್ ವೆಡ್ಡಿಂಗ್ ಫಾಲೋಡ್ ಬೈ ರಿಸೆಪ್ಷನ್. ಅಂದರೆ ಒಳಗಡೆ ಹಾಲಲ್ಲಿ ಬಂದುಬಿಟ್ಟು ವೆಡ್ಡಿಂಗ್ ಇತ್ತು, ಅಂದರೆ ಮಂಗಲಸೂತ್ರ ಏನು ಟೈಮ್ ಇರುತ್ತೆ ಅದಿತ್ತು. ನಂತರ ಫಾಲೋಡ್ ಬೈ ರಿಸೆಪ್ಷನ್, ಆ ನೈಟ್ ರಿಸೆಪ್ಷನ್ ಆದ ನಂತರ. ಆ್ಯಂಡ್ ನಾನು, ಮಾವ ಮತ್ತು ಪರಿ ವಿ ವರ್ ಹೆಡಿಂಗ್ ಬ್ಯಾಕ್ ಟು ಸೂರತ್. ಯಾಕಂದರೆ ಶಿ ವಾಸ್ ಇಲ್ಲಿ ಕೆಲಸ ಆಯಿತು ಬಂದಿದ್ದು. ವೆಡ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಾಯಿತು, ಹೋಗ್ತಾಯಿದ್ವಿ. ಇಲ್ಲಿ ಪರಿ ಫುಲ್ ಎ ಸಿಯಲ್ಲಿ ಹೋಗಿದ್ವ ನಾವು ಆ ಚಳಿಯಲ್ಲಿ. ಸೊ ಶಿ ವಾಸ್ ಎಂಜಾಯಿಂಗ್ ಹರ್ ಓನ್ ಟೈಮ್. ಇಲ್ಲಿ ಒಂದು ಮೂಮೆಂಟ್ ನೋಡಿ ನೀವು, ಅಂದರೆ ನಮ್ಮ ಪರಿ ಇದ್ದಾಳಲ್ಲ, ಒಂದು 10-20 ಜನ ಮುಂದೆ ಇದ್ದವಾಗ ಮಮ್ಮ ಅಂತ ಅಂದರೆ ಅಸಲೇ ಕರೆಯೋದಿಲ್ಲ. ಅದೇ ಯಾರಿಲ್ಲ ಅಂದರೆ ಮಮ್ಮ ಅಂತ ಎಷ್ಟು ಕ್ಯೂಟಾಗಿ ಕರೀತಾಳೆ. ಅದು ನೀವು ಸಹ ನೋಡಿ ವಿಡಿಯೋದಲ್ಲಿ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅದು ಬೇರೆ ಯಾರು ಅವ್ರ ಪಪ್ಪ ಮಮ್ಮಿ ಅಜ್ಜಿ ಇದ್ದರೆ ಸಹ ಕರೆಯೋದಿಲ್ಲ ನನಗೆ ಅವ್ರ ಮುಂದೆ ಅವಳು. ಪರಿ ಮಮ್ಮ ಪರಿ ಮಮ್ಮ ಮಮ್ಮ Mama, good morning. Obo, Baba, Ati, Mama. Ano? Pari. Pari. It was cute, right? ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿ ಮಮ್ಮ ಅಂದರು. ಸೊ ಹಿಯರ್ ಐ ಆಮ್ ಆ್ಯಡಿಂಗ್ ಸಮ್ ಪಿಕ್ಚರ್ಸ್, ವೆಡ್ಡಿಂಗ್ ಪಿಕ್ಚರ್ಸ್ ಹಾಕ್ತಾ ಇದ್ದೇನೆ ನೋಡಿ. ಯಾಕಂದರೆ ಎಲ್ಲ ಸ್ವಲ್ಪ ಬ್ಲರ್ ಆಗಿದ್ದಾವೆ ಪಿಕ್ಚರ್ಸ್, ಎಕ್ಸಾಕ್ಟ್ ಪಿಕ್ಚರ್ಸ್ ಇನ್ನೂ ನನ್ನ ಕಡೆ ಇಲ್ಲ. ಸೊ ಐ ಹೋಪ್ ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಂತ ಅನ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲಿವ್ ಲೈಫ್ ವಿತ್ ಕಲ್ಯಾಣಿ. ಬಟ್ ಇನ್ನೊಂದು ಹೇಳಬೇಕು, ಪ್ರಿಟಿಯೆಸ್ಟ್ ಬ್ರೈಡ್ ಐವ್ ಎವರ್ ಸೀನ್. ಶಿ ವಾಸ್ ಲುಕಿಂಗ್ ಸೋ ಗಾರ್ಜಿಯಸ್ ಆ್ಯಂಡ್ ಸೋ ಬ್ಯೂಟಿಫುಲ್. ಶಿ ವಾಸ್ ಲುಕಿಂಗ್ ಲೈಕ್ ಡ್ಯಾಮ್ ಗುಡ್. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಅವಳು. So I hope you live forever together, and once again happy married life, Priya and So thank you for watching my video. Please do like, share and subscribe to my channel Live Life with Kalyani.